ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೋಸ್ಟ್ಲಿ ನಿಮಗೆ ಪರಿಚಯ ಇರ್ಬೋದೇನೋ, ಸೋಡಾಬುಡ್ಡಿ ಸಿನಿಮಾ ಮಾಡಿದ್ದೆ, ಸೋತೋಯ್ತು. ಈಗ ನಂದು ಸೆಕೆಂಡ್ ಅಟೆಂಪ್ಟು ಅಮೃತ ಅಂಜನ್ ಅಂತ. ಲೈಕ್ ಇವಾಗ ನೀವು ಸಾಂಗ್ಸ್ ನೋಡಿದ್ರಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಈ ಸಾಂಗ್ಸಿಗೆ ನನ್ನ ಶಾರ್ಟ್ ಫಿಲ್ಮ್ಸ್ ಅಲ್ಲೂ ಕೂಡ ನನ್ನ ತಾಯಿ ಬಗ್ಗೆ ತುಂಬಾ ಯೂಸ್ ಮಾಡ್ತೀನಿ. ಒಂದು ನಿಮಿಷ ಸರ್ ಇಲ್ಲಿ ಲೈಕ್ ನಾನೇನಂದ್ರೆ ಶಾರ್ಟ್ ಫಿಲ್ಮ್ಸ್ ಅಲ್ಲೆಲ್ಲ ನನಗೆ ನನ್ನ ತಾಯಿ ತಂದೆ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸೊ ಒಂದೇ ಒಂದು ಇನ್ಸ್ಪಿರೇಷನ್ ಏನಂದ್ರೆ, ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿನ 4 ವರ್ಷಗಳ ಕಾಲ ಅಡುಗೆ ಮನೇಲಿ ಕೂಡಕ್ಕೆ ಹೋಗ್ತಾ ಇದ್ರು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ನಾವು ಆ ಚಿಕ್ಕವರು ಇರ್ಬೇಕಾದ್ರೆ ನಮ್ಗೆ ಅದ್ರ ವ್ಯಾಲ್ಯೂಸು ಏನು ಗೊತ್ತಿರಲಿಲ್ಲ. ನಮ್ಮ ತಾಯಿಗೆ ಮೈ ತುಂಬ ಜಾಸ್ತಿ ಮಾರ್ಕ್ಗಳಿವೆ, ಯಾಕಂದ್ರೆ ನಮ್ಮ ತಂದೆ ಮಾಡಿರೋದು. ಸೊ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ. ಇವಾಗ ನಮಗೆ ಮಕ್ಳು ಹುಟ್ಟಿ, ಸೊ ಇದು ಜೀವನ ಅನ್ನೋದು ಸೈಕಲ್ ಇದ್ದಂಗೆ. ಸೊ ನನಗೆ ಈಗ ನಮ್ಮ ತಾಯಿ ಎಷ್ಟು ದೊಡ್ಡವರು, ಅಷ್ಟು ವರ್ಷ ಟಾರ್ಚರ್ ಕೊಟ್ರು ಕೂಡ ನಮ್ಮ ಮಕ್ಳಿಗೋಸ್ಕರ ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗ್ಲಿಲ್ಲ. ಸೊ ಅವರೇ ನನಗೆ ಈ ಸಾಂಗ್ ಮಾಡೋಕ್ಕೆ ದೊಡ್ಡ ಇನ್ಸ್ಪಿರೇಷನ್ನು. ಆಮೇಲೆ ಲೈಕ್ ನಾವು ಇವಾಗ ಶಾರ್ಟ್ ಫಿಲಮ್ಸ್ ಇಂದ ಬಂದಿದ್ದೀವಿ ಅಂತೆಲ್ಲ ಹೇಳ್ತೀರಾ. ನೀವು ಒಂದ್ಸಲ ನಮ್ಮ ಶಾರ್ಟ್ ಫಿಲಮ್ ಮಾಡಿದ್ರೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡ್ತೀವಿ, ತುಂಬಾ ಖರ್ಚು ಮಾಡ್ತೀವಿ. ಮತ್ತೆ ನಮ್ಗಂತಾನೆ ಒಂದ್ ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಮತ್ತೆ ನಾವು ಯಾವುದೇ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಕೂಡ ಇಲ್ಲ. ಇವಾಗ ಏನಂದ್ರೆ ಶಾರ್ಟ್ ಫಿಲಮ್ ನಮ್ದು ಏನು ಲೈಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ ವ್ಯೂವರ್ಸ್ ಏನಿದ್ದಾರೆ, ನಾವು ಬಿಟ್ರೆ ಮಿಲಿಯನ್ ಓಡುತ್ತೆ, ಅವರೆಲ್ಲ ಬರ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಇಲ್ಲ. ನೀವು ಒಂದ್ಸಲ ಲೈಕ್ ಸಿನಿಮಾ ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 40 ರಿಂದ 50 ಸಲ ನೀವು ನಗ್ತೀರಾ, ಮನ್ಸಾರೆ ನಗ್ತೀರಾ. ಮತ್ ಇನ್ನೊಂದೇನಂದ್ರೆ, ನಿಮ್ಗೆ ಸಿನಿಮಾ ನೋಡಿದಾಗ ಯಾರು ಮಾಡಿದ್ದಾರೆ ಸುಧಾಕರ್, ಗೌರವ್, ನಿಮ್ಗೆ ಹೊಸಬ್ರಂತ ಅನ್ಸೋದೇ ಇಲ್ಲ. ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಲೈಕ್ ಏನಂದ್ರೆ ನಮ್ಗೆ ಯಾವ ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ನಾನು ಟ್ರೈಲರ್ ತೋರಿಸ್ತೀನಿ ನಿಮ್ಗೆ ಟ್ರೈಲರು ದಮ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಹುಡುಗರು, ಏನಾದ್ರೂ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ನಮ್ಗೆ ಪ್ರಮೋಷನ್ ಅಂತ ಏನು ಬಜೆಟ್ ಇಲ್ಲ, ನಂಗೆ ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ಸೊ ಒಂದ್ಸಲ ನಾನು ಟ್ರೈಲರ್ ನಿಮ್ಗೆ ನಾನು ಹೇಳ್ತೀನಿ, ನೀವು ಒಂದ್ಸಲ ಬಂದು ಟ್ರೈಲರು ಇಲ್ಲ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಏನಾದ್ರು ಸಪೋರ್ಟ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಮಾಡಿ. ನಾನು ಸೋಡಾಬುಡ್ಡಿಲು ಒಂದೇ ಮಾತು ಹೇಳಿದ್ದೆ, ಸಿನಿಮಾ ಕೆಪಾಸಿಟಿ ಇದ್ರೆ ಸಪೋರ್ಟ್ ಮಾಡಿ, ಏನು ಮಾಡ್ದಿರಾ ನಾವೇನೋ ಸುಮ್ಮನೆ ಮಾತಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡ್ಬಿಡಿ. ಥ್ಯಾಂಕ್ ಯು ಸರ್. ಅದೇ ಹೆಸರು ಬೇಡ ಸರ್, ನಾವಿನ್ನು ಚಿಕ್ಕವರು, ಆದ್ರೆ ಹೇಳೋ ಅವಶ್ಯಕತೆ ಅದು ಬೇಡ. ನೋಡೋಣ, ನಮ್ಗೆ ಏನಾದ್ರು ನಮ್ಗೆ ಆಡಿಯನ್ಸ್ ಏನಾದ್ರು ನೋಡಿ ಇಷ್ಟಪಟ್ಟು ಅವರೇ ನಮ್ಮನ್ನ ಏನಾದ್ರು ಮುಂದೆ ಬೆಳೆಸಿದ್ರೆ ಅದೇ ನಮ್ಗೆ ದೊಡ್ಡದು ಅಂತ ಅಷ್ಟೇ. ಇವಾಗ ನಾರ್ಮಲ್ ಆಗಿ ಏನಂದ್ರೆ, ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಏನೋ ಒಂದ್ ಸಣ್ಣ ಪುಟ್ಟ ಹೆಸರು ಮಾಡಿದೀವಿ, ನಮ್ಗಿಂತ ಚಿಕ್ಕವ್ರು ಏನಾದ್ರು ಬಂದಾಗ ನಾವು ಇದು ಲೈಕ್ ಏನಂದ್ರೆ ಸರ್, ಒಂದು ಸೈಕಲ್ ಇದ್ದಂಗೆ. ನಾವು ಸಣ್ಣದಾಗಿ ಒಂದು ಆಸೆ ಅಷ್ಟೇ, ಯಾರಾದ್ರೂ ಬಂದು ಒಂದ್ ಸಣ್ಣ ಸಪೋರ್ಟ್ ಮಾಡಿ. ನಾವೆಲ್ಲ ಎಲ್ಲ ಕಡೆ ಒಂದೇ ಕೇಳೋದು ಸರ್, ಕಂಟೆಂಟ್ ತೋರಿಸ್ತೀವಿ, ಇದು ಕೆಪಾಸಿಟಿ ಇದೆಯಾ, ಅವ್ರಿರೋ ಹೆಸರಿಗೆ ಬಂದು ನೋಡಿ, ಇದ್ರಲ್ಲಿ ಏನಾದ್ರು ಕಂಟೆಂಟ್ ಇದ್ರೆ ಸಪೋರ್ಟ್ ಮಾಡ್ಲಿ, ಇಲ್ಲಾಂದ್ರೆ ಬೇಡ. ನಾವ್ ಹಂಗೆ ಹೋಗೋದು ಎಲ್ಲಾರ ಹತ್ರನು. ಯೂಟ್ಯೂಬ್ ನಾವ್ ಎಲ್ಲೇ ಹೋದ್ರು ಅಷ್ಟೇ, ನಿಮ್ಗೆ ಪ್ರಮೋಷನ್ಸ್ ಬೇಡ, ಅದ್ ಬೇಡ ಅಂತ ಹೇಳ್ತಾರೆ ಸರ್. ಆದ್ರೂ ನೀವು ಸುಮ್ನೆ ಇವಾಗ ಲೈಕ್ ನಮ್ಗೆ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳಿದಾಗ ನನ್ಗೆ ಒಂದೇ ಒಂದು ಎಕ್ಸಾಂಪಲ್ ಲೈಕ್ ಬರುತ್ತೆ. ಒಂದು ಟ್ರೈಲರ್ ಕೂಡ ಹಿಟ್ ಆಗೋದು ಯೂಟ್ಯೂಬ್ ಅಲ್ಲಿ, ಅವಾಗ್ಲೇ ಜನ ಥಿಯೇಟರ್ ತುಂಬೋದು. ಇವಾಗ ನಮ್ದು ಅಷ್ಟೇ ಸಿಂಪಲ್. ಇವಾಗ ಲೈಕ್ ನಾವೇನ್ ಯೂಟ್ಯೂಬ್ ಅಲ್ಲಿ ನಾವೇನ್ ತೋರಿಸ್ತೀವಿ ಅದಿಷ್ಟ ಆದ್ರೆ ಇದು ಮಾಡಿದ್ರೆ, ಇವಾಗ ನಾವು ಸಾಂಗು ಮಾಡಿದೀವಿ ಸರ್, ನೀವೇ ಲೈಕ್ ಮನ್ಸಾರೆ ಹೇಳಿ ಸರ್. ಯಾಕಂದ್ರೆ ನಾವ್ ಇದಕ್ಕೆ ಎಫರ್ಟ್ ಹಾಕಿ ಮಾಡಿದೀವಿ, ಎಫರ್ಟ್ ಇಲ್ದಿರ ಏನು ಮಾಡಿಲ್ಲ. ರಿಹರ್ಸಲ್ಸ್ ಚೆನ್ನಾಗಿ ಮಾಡಿದೀವಿ, ಪ್ರತಿಯೊಂದು ನ್ಯಾಚುರಲ್ ಫೈಟ್ಸ್ ಮಾಡಿದೀವಿ, ನ್ಯಾಚುರಲ್. ನಾವು ಎಕ್ಸಾಜುರೇಷನ್ ಆಕ್ಟಿಂಗ್ ಮಾಡೋದೇ ಇಲ್ಲ ಸರ್, ಯಾಕಂದ್ರೆ ನಾವು 3 months ರಿಹರ್ಸಲ್ ಮಾಡಿದೀವಿ. ಅಂದ್ರೆ ನಾನೇನ್ ಹೇಳೋದಂದ್ರೆ ಸರ್, ಕರೆಕ್ಟ್ ನೀವೇನ್ ಹೇಳ್ತೀರಾ, ಕಂಟೆಂಟ್ ಇದ್ರೇನೆ ಓಡೋದು. ಬಟ್ ಈಗಿನ ಪರಿಸ್ಥಿತಿಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಒಂದ್ ಥಿಯೇಟರ್ ಬಾಡಿಗೆ 3.5 ಲಕ್ಷ ಕೇಳ್ತಾರೆ ಸರ್. ನಾವು ಒಂದ್ ಥಿಯೇಟರ್ನ ಹೋಲ್ಡ್ ಮಾಡ್ಕೋಬೇಕು. ಇವಾಗ ಇವಾಗ್ಲೂ ನಾನು ಒಂದ್ ಮಾತು ಹೇಳ್ತೀನಿ ಸರ್, ಈ ಸಿನಿಮಾ ಸೋತ್ರೆ ಇದು ನನ್ ಕೊನೆ ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ನಾನು ಯಾರು ಪ್ರೊಡ್ಯೂಸರ್ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಬೇರೆಯವ್ರು ಹಾಕೋ ದುಡ್ಡಿಗೆ ನಾವು ಅವ್ರನ್ನ ಯಾಕೆ ಮುಳುಗಿಸ್ಬೇಕು, ನಾವೇ ಮಾಡ್ಕೊಳ್ಳೋಣ. ನಾವು ಅವ್ರಿಗೆ ಸ್ಟ್ರೆಸ್ ಮಾಡ್ಬೇಕು, ನಾವೇ. ದೇವ್ರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಶಕ್ತಿ ಕೊಟ್ಟಿದ್ದಾನೆ, ನಾನೇ ಇನ್ಮೇಲೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ಇದಂತೂ ಖಂಡಿತ. ಮತ್ತೆ ಇನ್ನೊಂದು ಸಿನಿಮಾ ಏನೋ, ಇವಾಗ ನಾನು ಮಾಡಿರೋ ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಸಿಗ್ತಾರೆ ಸರ್. ಬಟ್ ಇದಕ್ಕಿಂತ ನಾವೇನ್ ದುಡ್ಡು ಹಾಕಿರ್ತೀವಿ ಅದಕ್ಕಿಂತ ₹1 ಜಾಸ್ತಿ ಬಂದ್ರೆ ನಾನು ಬೇರೆಯವ್ರಿಗೆ ಸಿನಿಮಾ ಮಾಡ್ತೀನಿ, ಇಲ್ಲಾಂದ್ರೆ ನಾನೇ ಮಾಡ್ಕೊಳ್ತೀನಿ. ಆಕ್ಚುಲಿ ಇವಾಗ ಏನಂದ್ರೆ ಮಲ್ಟಿಪ್ಲೆಕ್ಸ್ ಏನಾಗಿದೆ ಅಂದ್ರೆ ಸರ್, ನಾನ್ ಕೇಳ್ದೆ, ಎಲ್ಲರೂ ಕೇಳತ್ತಾನೆ ಕೇಳ್ದೆ, ಪ್ರೈಮ್ ಶೋ ಏನಾದ್ರು ಒಂದ್ ಕೊಡಿ. ಅವ್ರು ನಾರ್ಮಲ್ ಆಗಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಕಿತ್ಪಿಸ್ ಹಾಕ್ತಾರೆ ಸರ್. ಓಕೆ, ಅದೇನು ಅದ್ರಲ್ಲಿ ಏನ್ ತಪ್ಪಿಲ್ಲ ಸರ್. ಇವಾಗ ನಮ್ಗೆ ಏನೋ ಸಿನಿಮಾ ಮಾಡಿದೀವಿ, ಚೆನ್ನಾಗಿದೆ, ನಮಗ್
ಚೆನ್ನಾಗಿದೆ, ಬೇರೆಯವ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಲೆಕ್ಕ. ನಾನು ಬಂದು ನಾಳೆ ರೀಸನ್ ಹೇಳಲ್ಲ, ಇಲ್ಲ ಸರ್ ಜನಕ್ಕೆ ಸಿನಿಮಾ ನೋಡಕ್ ಬಂದಿಲ್ಲ, ನಾನು ಹೇಳೋನೇ ಅಲ್ಲ ಸರ್, ನಾನು ಸೋಡಾ ಬುಡ್ಡಿಲಿ ಇದ್ನ ಹೇಳಿಲ್ಲ, ಈಗಲೂ ನಾನು ಇದು ಹೇಳಲ್ಲ, ಅದು ನಾನು ಮಾಡೋದೇ ಇಲ್ಲ ಅಂತ ಕೆಟ್ಟ ಕೆಲಸ. ಸೊ ಅಂದ್ರೆ ನಾವು ಪ್ರೈಮ್ ಶೋ ಕೇಳಿದ್ವಿ, ಪ್ರೈಮ್ ಶೋ ನಾರ್ಮಲ್ ಆಗಿ ಯಾರಿಗೂ ಸ್ಟಾರ್ಟಿಂಗ್ ನಾವು ಇದಕ್ಕೆ ಕೊಡಲ್ಲ. ಸೊ ಒಂದು ರಿಕ್ವೆಸ್ಟ್, ಅದಕ್ಕೆ ನಾವೇನಾದ್ರು ಪೇಯ್ಡ್ ಪ್ರೀಮಿಯರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಅದು ಮಾಡ್ತೀವಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ ಅವ್ರನ್ನ ಕರ್ಸೋದ್ ಮರ್ತೋದೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ಅವರು ಬಂದಿಲ್ಲ. ಸೊ ಅವ್ರಿಗೆ ಏನೇ ಕ್ರೆಡಿಟ್ಸ್ ಇದ್ರು ದಯವಿಟ್ಟು ಅವ್ರಿಗೆ ಕೊಡಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ. ನಮ್ಮ ಸಿನಿಮಾ ಅಮೃತ ಅಂಚನ್ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ ಅವರೇ ಬರ್ದಿರೋದು. ಬಟ್ ಇದು ತುಂಬಾ ಲೈಕ್ ಏನಂದ್ರೆ 1 ವೀಕ್ ಟೈಮ್ ತಗೊಂಡು ಬರ್ದಿರೋದು ಈ ಸಾಂಗು. ಸರ್ ಇದರಲ್ಲಿ 3 ಹಾಡಿದೆ, ಬಟ್ ಏನಂದ್ರೆ ನಾವು ಯೂಸ್ ಮಾಡಿರೋದು 2 ಹಾಡು, 2.5 ಸಾಂಗ್ ಅಂತ ಹೇಳ್ಬೋದು ಸರ್. ಒಂದು ಸಣ್ಣ ಬಿಟ್ ಯೂಸ್ ಮಾಡಿದೀವಿ, ಬಿಟ್ ಸಾಂಗಿಗೆ ಅರ್ಧ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಲೈಕ್ ಏನಂದ್ರೆ ಒಂದು ಕಾಲೇಜ್ ಸಾಂಗ್ ಇದೆ, ಮತ್ತೆ ತಂದೆ ಜಾಸ್ತಿ ಇದೆ. ಮತ್ತೆ ಒಂದೇ ಒಂದು ವಿಷಯ ಹೇಳಲೇಬೇಕು ಸರ್, ಇದು ನವೀನ್ ಸರ್ ಆಕ್ಚುಲಿ ಇವನು ಬಸ್ ಹತ್ತು ಹೋಗ್ಬೇಕಾದ್ರೆ ನವೀನ್ ಸರ್ ಒಂದು ಆಕ್ಟ್ ಮಾಡಿದ್ದಾರೆ, ಅಳ್ತಾರೆ, ನಾನು ಸೆಟ್ಟಲ್ಲಿ ಹತ್ಬಿಟ್ಟೆ ಸರ್. ಅಂದ್ರೆ ಅಷ್ಟು ಎಮೋಷನ್. ನಮ್ಮ ತಂದೆ ನಂಗೆ ನೆನಪಾಗ್ಬಿಟ್ರು. ಅಂದ್ರೆ ನಮ್ಮ ತಂದೆ ಬಂದು ನಮ್ಮ ತಾಯಿ ಕೆಟ್ಟವರು, ಬಟ್ ಮಕ್ಕಳಿಗೆ ಕೆಟ್ಟವರಾಗಿರ್ಲಿಲ್ಲ. ಸೊ ಅದರಿಂದ ನಮ್ಮ ತಂದೆ ನೆನಪಾಯ್ತು. ನಂಗೆ ಹಂಗೆ ಅನಿಸ್ತು, ನಿಮ್ಗೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಮನ್ಸಲ್ಲಿ ಏನ್ ಅನ್ಸಿದ್ದು ಅದೇ ಹೇಳಿದೆ ಅಷ್ಟೇ. ಹೌದು ಸರ್. ಮತ್ತೆ ಇನ್ನೊಂದು ಏನಂದ್ರೆ ಅವ್ರು ಗ್ಲಿಸರಿನ್ ಹಾಕಲ್ಲ, ಅವ್ರ ಮೇಕಪ್ ಅವರೇ ಮಾಡ್ಕೊಳ್ತಾರೆ ಸರ್. ನನ್ನ ಲೈಫಲ್ಲಿ ನೋಡಿರುವಂತ ಅದ್ಭುತವಾದ ನಟನೆ ನವೀನ್ ಪಟೇಲ್ ಸರ್. ನಿಮ್ಗೆ ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದಾಗ ಫಸ್ಟ್ ಕಾಡುವಂತ ಪಾತ್ರ ಅಪ್ಪನ ಪಾತ್ರ, ಅದಂತೂ ಖಂಡಿತ ಹೇಳ್ತೀನಿ. ಸರ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಮೋಷನ್ಸು ಮತ್ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮತ್ತೆ ಇದ್ರೆಲ್ಲ ಗ್ಲಿಸರಿನೇ ಇಲ್ಲ ಸರ್, ಮತ್ತೆ ನೋ ರಿಹರ್ಸಲ್. ಇದಕ್ಕೆಲ್ಲ ನಾವು ಹುಡುಗರೆಲ್ಲ ರಿಹರ್ಸಲ್ ಮಾಡ್ಕೊಂಡ್ ಬಂದಿದ್ವಿ, ಅವ್ರಿಗೆ ರಿಹರ್ಸಲ್ ಇರ್ಲಿಲ್ಲ. ನಂಗೆ ಈ ಸೀನಲ್ಲಿ ನಾನು ಸೆಟ್ಟಲ್ಲಿ ಹತ್ಬಿಟ್ಟೆ. ಇದು ಮಲ್ಪೆಲ್ ನಡೆದಿದ್ದು ಈ ಸೀನ್, ನಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಸಿನಿಮಾ ಒಂದು 80% ಕಾಮಿಡಿನೇ. ಅಂದ್ರೆ ನಿಮ್ಗೆ ನಗ್ತಾ ಫಸ್ಟ್ ಹಾಫ್ ಅಂತೂ ನೀವು ಲೈಕ್ ಸ್ಮೈಲ್ ಮಾಡ್ಕೊಂಡೇ ಸಿನಿಮಾ ನೋಡ್ತೀರಾ. ಅಂದ್ರೆ ಇದ್ರಲ್ಲಿ ಒಂದೇ ಒಂದು ಸರ್, ನನಗೆ ನಾನು ಹೇಳ್ತಲ್ವ, ನಂಗೆ ನನ್ನ ತಂದೆ ತಾಯಿ ತುಂಬಾ ಇನ್ಸ್ಪಿರೇಷನ್. ತಂದೆ ತಾಯಿ ಬಗ್ಗೆ ಕತೆ ಹೋಗುತ್ತೆ, ಬಟ್ ಎಲ್ಲ ಅಪ್ಪ ಅಮ್ಮಂಗೂ ಅನ್ಸುತ್ತೆ ನಾವು ಈ ತರ ಮಾಡ್ಬೋದಾ ಅಂತ ಫೀಲ್ ಆಗುತ್ತೆ ಸರ್. ಆ ತರ ಸಿನಿಮಾ ಮಾಡಿದೀವಿ ಸರ್. ಅದ್ರ ಜೊತೆಗೆ ಎಮೋಷನ್, ಕಾಮಿಡಿ ಸಿನಿಮಾ ಪೂರ್ತಿ ಇದೆ. ಕಾಮಿಡಿ ಅಂತೂ ನಿಮ್ ನಗದಿಕ್ಕೆ ನಾವು ಆಕ್ಚುಲಿ ಹ್ಯೂಮರ್ ಇಂದಾನೆ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಲೈಕ್ ತುಂಬಾ ಫೇಮಸ್ ಆಗಿದ್ದು. ಸೊ ಹ್ಯೂಮರ್ ನ ತುಂಬಾ ಟ್ರೈ ಮಾಡಿದ್ವಿ, ನ್ಯಾಚುರಲ್ ಕಾಮಿಡಿ ತುಂಬಾ ಟ್ರೈ ಮಾಡಿದ್ವಿ ಸರ್. ಒಂದೇ ನೇರವಾಗಿ ಹೇಳ್ತೀನಿ ಸರ್, ಲೈಕ್ ಏನಂದ್ರೆ ನಾವು ಅಮೃತಾಂಚನ್ ಅಂತ ಇಟ್ಟಿದ್ವಿ, ನಮ್ಗೆ NOC ಸಿಗ್ಲಿಲ್ಲ ಸರ್. ಇವಾಗ ಸೌಂಡಿಂಗ್ ಹಂಗ್ ಬರ್ಲಿ ಅಂತ ಹಂಗ್ ಇಟ್ಟಿದೀವಿ, ಅದಕ್ಕೂ ಇದಕ್ಕೂ ಯಾವ್ದೇ ತರದ ಸಂಬಂಧ ಇಲ್ಲ. ಆಮೇಲೆ ನೀವು ಸಿನಿಮಾ ನೋಡಿದ್ಮೇಲೆ ಎಲ್ಲಿ ಅಮೃತ ಎಲ್ಲಿ ಅಂಚನ ಅಂತ ಕೇಳಿದ್ರೆ ಮೋಸ್ಟ್ಲಿ ನಾನು ಸಿಗಲ್ಲ ಅನ್ಸುತ್ತೆ ಅಲ್ಲಿ. ಅದಕ್ಕೆ ಆನ್ಸರೇಬಲ್ ನಮ್ಗೆ ಇಲ್ಲ ಸರ್. ಅದೊಂದೇ ಒಂದು ಕಾರಣಕ್ಕೆ ಯೂಸ್ ಮಾಡ್ಕೊಂಡಿದೀವಿ ಅಷ್ಟೇ ಸರ್. ಸರ್ ತುಂಬಾ ಟ್ರೈ ಮಾಡಿದ್ವಿ ಸರ್. ಇಮೇಲ್ ಮಾಡಿದ್ವಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರನ್ನು ಕೇಳಿದ್ವಿ. ಎಲ್ಲೂ ಅವ್ರು ರೆಸ್ಪಾಂಡ್ ಮಾಡಕ್ಕೆ, ಲಾಯರ್ ಕಡೆಯಿಂದಾನು ಹೇಳ್ಸಿದ್ವಿ ಸರ್, ಬಟ್ ಅವ್ರು ರೆಸ್ಪಾಂಡೇ ಮಾಡ್ಲಿಲ್ಲ. ಈ ತರದೆಲ್ಲ ಆಯ್ತು. ಮತ್ತೆ ನಾರ್ಮಲ್ ಆಗಿ ನಮ್ಮ ಟೀಮ್ ನ ಸರ್, ನಾವ್ ಎಷ್ಟೇ ನಾವು ಅಮೃತಾಂಜನ್ಗಿಂತ ಇನ್ನೂ ವ್ಯೂಸ್ ಇರುವಂತ ಶಾರ್ಟ್ ಫಿಲ್ಮ್ಸ್ ನಾನು ಮಾಡಿದ್ದೀನಿ, ಬಟ್ ಆದ್ರೂ ಅಮೃತಾಂಜನ್ ಟೀಮ್ ಅಂತಾನೆ ಕರೀತಾರೆ ಸರ್ ಇದುವರೆಗೂ. ಎಲ್ಲ ಆಯ್ತು ಸರ್, ಒಂದು 4 months ಇದೇ ಮಾಡಿದ್ವಿ. ಸೊ ಈ ವಿಷಯಗಳಲ್ಲಿ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗಿಲ್ಲ ಅನ್ಸುತ್ತೆ. ಮೇ ಬಿ ಅವ್ರೇನಾದ್ರು ಈ ಸಿನಿಮಾ ನೋಡಿದ್ರೆ ಅವರೇ ಕೊಟ್ಟಿದ್ದು ಕೊಡ್ಬೇಕು, ಅವರೇ ಕೊಡ್ತಾರೆ. ಅವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್, ನೋಡಿದ್ಮೇಲೆ ಸುಮ್ಮನೆ ಇದ್ರೆ ಸಾಕು. ಸರ್ ಇಲ್ಲ, ಅದೇ ನಾನು ಹೇಳ್ತಾ ಇರೋದು ಸರ್. ಇವಾಗ ನಾರ್ಮಲ್ ಆಗಿ ಲೈಕ್ ಅಂದ್ರೆ ಇವಾಗ ನಂದು ಚಾನಲ್ ಬಂದು ನಮ್ದು ಫ್ಯಾಮಿಲಿ ಚಾನಲ್ ಅಂತಾನೆ ಸರ್. JRM ಸ್ಟುಡಿಯೋ ಅನ್ನೋದು ಎಲ್ಲ ಪ್ರತಿಯೊಬ್ರು, ನಾನು ಬಿಟ್ರೆ ಒಂದಿನಕ್ಕೆ 10 ಲಕ್ಷ ವ್ಯೂಸ್ ಹೋಗ್ಬಿಡುತ್ತೆ ಸರ್. ಬಿಕಾಸ್ ಆಫ್ ಏನಂದ್ರೆ ನಾವು ಫ್ಯಾಮಿಲಿ ಲೈಫಲ್ಲಿ ನಡೆಯುವಂತ, ನಂದು ಜಾಯಿಂಟ್ ಫ್ಯಾಮಿಲಿ ಇದ್ದಿತ್ತು ಫಸ್ಟ್. ನಾನು, ನಮ್ಮ ತಂದೆ, ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇದ್ದಿತ್ತು. ಅಲ್ಲಿ ನಡೆಯುವಂತ ಫ್ಯಾಮಿಲಿ ಕಂಟೆಂಟ್ಸ್ ನ ಹಾಕಿದ್ದೀನಿ. ಮತ್ತೆ ಈ ಸಿನಿಮಾನು ಅಷ್ಟೇ ಸರ್, ಏನು ನಿಮ್ಗೆ ವಲ್ಗರು ಆ ಥರದ್ದು ಏನು ಇರಲ್ಲ, ಎಲ್ಲರೂ ಕೂತು ಆರಾಮಾಗಿ ನಗ್ಬಹುದು. ಕಾಮಿಡಿ ಅಂದ್ರೆ ಸರ್, ನೀವು ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಏನಿದೆ ಅದು ನಂಗೆ ಗೊತ್ತು, ಅದು ನಂಗೆ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾ ಇಲ್ಲ. ನ್ಯಾಚುರಲ್ ಕಾಮಿಡಿ ಸರ್ ಅಷ್ಟೇ, ಸಿಚುವೇಶನಲ್ ಕಾಮಿಡಿ. ನಾನು ಲೈಕ್ ಶಾರ್ಟ್ ಫಿಲ್ಮ್ಸ್ ಅಲ್ಲೂ ಅದೇ ಟ್ರೈ ಮಾಡ್ತೀನಿ. ಅಂದ್ರೆ ಇವಾಗ ಒಬ್ಬ ಬಂದು ನಗ್ಬಿಡ್ತಾನೆ ಅಂದ್ರೆ ಅದು ಕಾಮಿಡಿ ಆಗಲ್ಲ.
ಅವ್ನ ಸಿಚುವೇಶನ್ ಅಲ್ಲಿ ಅವ್ನ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ನಗು ಬರ್ಬೇಕು. ಲೈಕ್ ಅದನ್ನ ಸಿಚುವೇಶನ್ ಬೇಸ್ಡ್ ಕಾಮಿಡಿ ಅಂತ ಕರಿತೀವಿ. ಅದನ್ನ ಜಾಸ್ತಿ ಟ್ರೈ ಮಾಡಿದೀವಿ ಸರ್. ನಿಮ್ಗೆ ಸಿನಿಮಾ ನೋಡಿದ್ರೆ ಅಂದ್ರೆ ನಾನೇನ್ ಹೇಳೋದು ಸರ್, ಆಕ್ಚುಲಿ ನಾನು ಸಿನಿಮಾನ ಒಂದು 30 ಸಲ ನೋಡ್ಬಿಟ್ಟಿದ್ದೀನಿ. ಒಂದು 2% ಏನೋ ತಪ್ಪು ನೀವು ಕಂಡುಹಿಡಿಬಹುದು ಅಷ್ಟೇ ಸರ್. ಒಂದು 2-3% ತಪ್ಪು ಮಾಡಿದ್ದೀನಿ. ಅದ್ ಬಿಟ್ರೆ 97% ನಿಮ್ಗೆ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ ಅಂತ ಫೀಲ್ ನನ್ಗೆ ಆಗುತ್ತೆ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.